Zombie apocalypse. ಗೈಸ್, ಪಳನಿ ಟೌನ್ ಬಂದಾಯಿತು. ಈಗ ಇನ್ನೊಂದು 9 ನಿಮಿಷ ಹೋದರೆ ಟೆಂಪಲ್ ರೀಚ್ ಆಗ್ತೀವಿ. ಇಲ್ಲಿ ಅದಕ್ಕೆ ಮೊದಲು ನೋಡಬೇಕು, ಎಲ್ಲರೂ ಒಂದು ಕಡೆ ಫುಡ್ ನೈಟ್ ಊಟ ಮಾಡಬೇಕು. ವೆಜ್ ಹೋಟೆಲ್ ಹುಡ್ತಾ ಇದ್ದೀವಿ, ಇಲ್ಲಿ ಸಿಗ್ತಾ ಇಲ್ಲ. ಮುಂದೆ ಎಲ್ಲಾದ್ರೂ ಇದೆಯಾ ಅಂತ ನೋಡಬೇಕು. ಇವತ್ತಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಏಕೆಂದರೆ ಬೆಳಿಗ್ಗೆ 5 ಗಂಟೆಯಿಂದ ಗಾಡಿ ಓಡಿಸಿದ್ದು. ರಾತ್ರಿಯಲ್ಲಿ ಒಂದು ಕಡೆ ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸಿ ಮಲಗಿಬಿಟ್ಟು ನೈಟ್ ಒಂದು 10:30 ಥರ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೊರಟಿದ್ದು. ಅಷ್ಟು ಸ್ವಲ್ಪ ಕಡಿಮೆನೇ ಇದೆ. ಗುಡ್ ಮಾರ್ನಿಂಗ್ ಗೈಸ್. ಬೆಳಿಗ್ಗೆ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು. ಒಳ್ಳೆ ಕ್ರೌಡು. ಇಲ್ಲೂ ಕೂಡ ಮೊಬೈಲ್ ಎಲ್ಲೂ ಒಳಗಡೆ ತಗೊಂಡು ಹೋಗೋಂಗೆ ಇಲ್ಲ. ಅಲ್ಲಿ ಒಳಗಡೆನೂ ಎಲ್ಲ ರಿಸ್ಟ್ರಿಕ್ಷನ್ ಇದೆ. ಮೊಬೈಲ್ ಫೋನ್ ಆಗಿರ್ಬೋದು, ಸೇಮ್ ಮದುರೆ ಮೀನಾಕ್ಷಿಯಲ್ಲಿ ಯಾವ ಥರ ಇತ್ತು ಅದೇ ಥರ ಇಲ್ಲಿ ಕೂಡ ಫಾಲೋ ಮಾಡ್ತಾಯಿದ್ದಾರೆ ಗೈಸ್. ಈಗ ಇದು ನಾನೇ ಇಲ್ಲಿ ಬಂದು ಹರಕೆ ಇತ್ತು, ಹಂಗೆ ಹರಕೆ ಮೊಟ್ಟೆ ಎಲ್ಲ ತೆಗೆದು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾಗ ಇಲ್ಲಿ ಕಾರು ಒಂದು ಸ್ವಲ್ಪ ಫುಲ್ಲು ಡಸ್ಟ್ ಆಗಿತ್ತು. ಒಂದು ವಾಶ್ ಆಗಿ ಇನ್ನು ಇಲ್ಲಿಂದ ಹೊರಡಬೇಕು. ಇಲ್ಲಿ ಪಾರ್ಕಿಂಗ್ ಪ್ಲೇಸಲ್ಲೇ ಇಲ್ಲಿ ಫ್ರೀ ಪಾರ್ಕಿಂಗ್ ಇದೆ ಪಳನಿದು ಬೆಟ್ಟದಿಂದ ಕೆಳಗಡೆ. ಸೊ ಇದು ಬಂದು ಫ್ರೀ ಪಾರ್ಕಿಂಗ್, ಯಾವುದೇ ಥರ ದುಡ್ಡು ಇಲ್ಲ. ಸರ್ವಿಸು ಇಲ್ಲೇ ಮಾಡ್ತಾರೆ. ಸರ್ವಿಸ್ ಮಾಡಿ ಒಳಗಡೆ ಪಳನಿ ಸುಬ್ರಹ್ಮಣ್ಯ ಸ್ವಾಮಿದು ಒಂದು ಚಿತ್ರ ಬಿಡಿಸಿ ಕೊಡ್ತಾರೆ ಗ್ಲಾಸ್ ಹತ್ರ. ಮಾಡ್ತಾಯಿದ್ದಾರೆ ವಾಶ್. ಗೈಸ್, ಇವರು ಇಲ್ಲಿ ಪಾರ್ಕಿಂಗಲ್ಲೇ ಇರ್ತಾರೆ. ಬಂದಾಗ ನಿಮಗೇನಾದ್ರು ಗಾಡಿ ಗಲೀಜಿದ್ದರೆ ಇಲ್ಲಿ ಇವ್ರ ಹತ್ರ ಸರ್ವಿಸ್ ಮಾಡ್ಕೋಬೋದು. ಇದೇನ ರೋಡ್ನ ಇದೆ? ಅಡಿವಾರ ಪಡಿ ರೋಡ್. ಹಾಂ, ஓகே. எந்நேரமும் இருப்பீங்க சாயந்தரம் வரைக்கும்? ஓகே. ஃபோன் நம்பர் இருக்குது. ಓಕೆ, ಫೋನ್ ನಂಬರ್ ನಾನು அவங்க ಡಿಸ್ಕ್ರಿಪ್ಷನಲ್ಲಿ ಕೊಡ್ತಿರ್ಪೇನೆ. ಸೊ ಗೈಸ್, ಇವ್ರು ಇಲ್ಲಿ ಇರ್ತಾರೆ. ಸಪೋಸ್ ನೀವು ಬಂದಾಗ ಗಾಡಿ ತುಂಬ ಗಲೀಜಿದ್ರೆ ಇವ್ರ ಹತ್ರ ಬಂದು ಸರ್ವಿಸ್ ಮಾಡ್ಕೋಬೋದು. ಇವ್ರ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು. ಗೈಸ್, ಈಗ ಗಾಡಿಗೆ ಪೂಜೆ ಮಾಡ್ತಿರೋದು. ಇದನ್ನು ಸಂದನಮ ಇಲ್ಲ ಮಂಜಲ್? ಸಂದನ. ಹಾಂ. ಗೈಸ್ ನೋಡಿ, ಈ ಥರ ಮಾಡ್ತಾರೆ. ಇಲ್ಲೇ ಗಾಡಿನೂ ಪೂಜೆ ಮಾಡಿ ಕೊಡ್ತಾರೆ ಇವರೇ. ಒಳಗಡೆ ಇವಾಗ ಚಿತ್ರ ಬಿಡಿಸ್ತಾ ಇದ್ದಾರೆ.
ಎಲ್ಲನೂ ಕೈಯಿಂದನೇ ಮಾಡ್ತಾರೆ ಡಿಸೈನ್. ಗೈಸ್ ಇವಾಗ ಫೈನಲಿ ಈ ಥರ ಬಂದಿದೆ ಚಿತ್ರ ನೋಡ್ಬೋದು. ಸೊ ಇದನ್ನು ಬಿಡಿಸಿರ್ತಾರೆ. ಇವ್ರ ನಂಬರ್ ಈಗ ಹೇಳ್ತಾರೆ, ನೀವು ನಂಬರ್ ನಾನು ಹಾಕಿರ್ತೀನಿ ವೀಡಿಯೋದಲ್ಲಿ. ಅಣ್ಣ ಉங்கள் நம்பர் சொல்லுங்கண்ணா, உங்கள் பேர் உங்கள் நம்பர். என் பேர் விக்கி. ஃபோன் நம்பர் வந்து 7826036109 பழனி அடிவாரம். ಓಕೆ. ಸೊ ಗೈಸ್ ನೀವು ಕೇಳಿದ್ರಲ್ಲ ನಂಬರು, ಆ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ನಾನು ಹಾಕ್ತೀನಿ ವೀಡಿಯೋದಲ್ಲಿ ಕೂಡ. ಆ ನಂಬರಿಗೆ ನೀವು ಇಲ್ಲಿ ಬಂದಾಗ ಕಾಲ್ ಮಾಡಿದ್ರೆ ಈ ಥರ ಬಿಡಿಸ್ಕೊಡ್ತಾರೆ. ಗಾಡಿ ನೀಟಾಗಿ ಕಾಣ್ತಾಯಿದೆ ಈಗ, ಇಲ್ಲಿ ನೋಡ್ಬೋದು. ಗೈಸ್ ಇವಾಗ ಎಲ್ಲ ಆಯಿತು, ಪಳನಿಯಿಂದ ಹೊರಟು ಈಗ ರಿಟರ್ನ್ ಬ್ಯಾಕ್ ಟು ಹೋಮ್. ಸೊ ಇವಾಗ ಬಣ್ಣಾರಿ ಹೋಗ್ತೀವಿ. ಬಣ್ಣಾರಿ ಹೋಗಿ ಅದೊಂದು ಪೂಜೆ ಮಾಡ್ಕೊಂಡು ಹಂಗೆ ಹೋಗ್ಬಿಡೋದು. ಪಳನಿ ಟೌನ್ ಎಕ್ಸಿಟ್ ಆಯ್ತಾ ಇದ್ದೀನಿ. ಈಗ ಸಮಯ ಬಂದು ಬೆಳಗ್ಗೆ 8 ಆಯ್ತಾ ಬಂತು. ಪಳನಿ ಟೌನು ಇನ್ನೂ ಯಾವುದು ಓಪನ್ ಆಗಿಲ್ಲ ಸರಿಯಾಗಿ. ಮುಂದೆ ಹೋಗಿ ಎಲ್ಲರೂ ನಾಷ್ಟ ಮಾಡಬೇಕು. ನಾಷ್ಟ ಮಾಡ್ಕೊಂಡು ಅಲ್ಲಿಂದ ಕಂಟಿನ್ಯೂ ಇನ್ನು ಹೋಗಬೇಕು. ಗೈಸ್ ಇವಾಗ ಬಂದು ನ್ಯಾಷನಲ್ ಹೈವೇ 83 ರೀಚ್ ಆಗಿ ಆಯಿತು. ಹಿಂಗೆ ಹೋಗ್ತಾ ಇದ್ವಿ. ಎಲ್ಲೂ ಹೋಟೆಲ್ ಇಲ್ಲ ರೋಡ್ ಸೈಡಲ್ಲಿ, ಬರೀ ಬೇಕ್ರಿಗಳೇ ಇದೆ. ನೋಡಬೇಕು ಮುಂದೆ ಎಲ್ಲಿ ಹೋಟೆಲ್ ಸಿಗುತ್ತೆ ಅಂತ ನೋಡ್ಬಿಟ್ಟು ನಿಲ್ಲಿಸಿ ನಾಷ್ಟ ಮಾಡಿ ಹೋಗಬೇಕು. ಟೈಮು ಬೇರೆ 8:30 ಆಯಿತು. ನೋಡುವ, ಇನ್ನೂ ಕೂಡ 130 ಚಿಲ್ಲರೆ ಇದೆ ಬಣ್ಣಾರಿ ರೀಚ್ ಆಗಲಿಕ್ಕೆ. ನೋಡ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ಇಲ್ಲಿ ಜಾಸ್ತಿ ವಿಂಡ್ ಮಿಲ್ಗಳಿದೆ ಅಂತ ಹೇಳಿದರೆ, ಈ ಸೋಲಾರ್ ಪ್ಲಾಂಟ್ ಈ ಕಡೆಲ್ಲ ಪಳನಿ ಕಡೆ ತುಂಬಾ ಇದೆ. ಗೈಸ್ ನೋಡ್ಬೋದು ವಿಂಡ್ ಮಿಲ್ಗಳು ಲೈನಾಗಿದೆ ಈ ಕಡೆ. ಹೇಗಿದೆ ಅಂತ ತುಂಬಾ ಇದೆ. ಒಂದೇ ಜಾಗ ಇಷ್ಟು ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ತುಂಬ ಇದೆಲ್ಲ ಮಂಜ, ಇದೆ. ಸಿಕ್ಕಾಪಟ್ಟೆ. ಅದರ ರೋಡ್ ಮಾತ್ರ ಸೂಪರ್ ಆಗಿದೆ, ಒಂದೇ ರೋಡು. ಈಗ ಮುಂದೆ ಹೋಗಿ ಯೂಟರ್ನ್ ನೋಡ್ಕೊಂಡು ಪುನಃ ಅಡಿಯಲ್ಲಿ ಆ ಕಡೆ ಹೋಗ್ಬೇಕು ರೋಡಿಗೆ. ಮುಂದೆ ಯೂಟರ್ನ್ ಮಾಡ್ಕೋಬೇಕು ಈಗ. ಗೈಸ್ ಬಂದು ಈಗ ಬಳ್ಳಾರಿ ತಲುಪಕ್ಕಾಯ್ತು. ಇನ್ನೊಂದು 2 ಕಿಲೋಮೀಟ್ರ್ ಇದೆ ರೀಚ್ ಆಗ್ಲಿಕ್ಕೆ ಆಯಿತು. ಅಲ್ಲಿ ರೀಚ್ ಆಗಿ ಅಲ್ಲಿಂದ ದರ್ಶನ ಮಾಡಿಕೊಂಡು ಹಂಗೆ ಹೊರಡಬೇಕು. ಆನ್ ದಿ ವೇಲಿ ಬರ್ತಾ ಅಲ್ಲಿ ಗಂಜಿ ಕುಡ್ದು ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಚಂದ ಕೊಟ್ಟರು. ಚೆನ್ನಾಗಿತ್ತಲ್ಲ. ಕುಡಿದ್ಬಿಟ್ಟು ಮುಂದೆ ಒಂದು ಟೆಂಪಲ್ ಬಂತು. ಮುಂದೆ ಟೆಂಪಲಲ್ಲಿ ಹೋಗಿ ಒಂದು ದರ್ಶನ ಮಾಡಿಕೊಂಡು ಸೀದಾ ಹೊರಟು ಬಿಡಬೇಕು. ನೋಡ್ಬೇಕು ಈಗ ಒಳಗಡೆ ಹೋಗ್ಬೇಕೀಗ. ಎಲ್ಲ ಕಂಪ್ಲೀಟ್ ಚೇಂಜ್ ಆಗಿದೆ ಈಗ ಬಣ್ಣಾರಿ ಎಲ್ಲ. ಹೌದು, ಕಾಂಪೌಂಡ್ ಮಾಡಿದ್ದಾರೆ ಹೊಸದಾಗಿ ಮಾಡಿದ್ದಾರೆ. ಬಟ್ ಎಂಟ್ರಿ ಅಲ್ಲಿ ಮುಂದೆ ಹೋಗ್ಬೇಕು. ಆ ಕಡೆ ಹೋಗಿ ಆ ಕಡೆ ಬರ್ಬೇಕು ನಾವು. ಇಲ್ಲಿ ಓಪನ್ ಇದೆಲ್ಲ, ಹೋಗೋಲ್ಲ ಇದ್ರೊಳಗೆ. ಓಪನ್ ಇದೆಲ್ಲ. ಹಾಂ, ಸ್ವಲ್ಪ ಮುಂದೆ ಹೋಗೋಣಲ್ಲ. ಮುಂದೆ ಮಾಡೋಣ. ಹಾಗೆ ಇದ್ರೆ ಯಾಕೆ ಪಕ್ಕ ರೋಡ್ ಇರ್ತದಲ್ಲ. ಯಾವ್ದ್ರಲ್ಲಿ? ಇಲ್ಲಿ ಹಾಕೋಣ ಸೈಡಿಗೆ. ಮುಂದೆ ಹಾಕೋಣ. ಟೆಂಪಲ್ ಹತ್ರ ನೋಡ್ಬೋದಲ್ಲ. ಟೆಂಪಲ್ ಇದೆ ಇಲ್ಲಿ. ಇದು ಮುಂದೆ ಏನೋ ಕಟ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಗೋಪುರ ಏನೋ ಕಟ್ತಾ ಇದ್ದಾರೆ. ಇಲ್ಲೇ ಗಾಡಿ ಸೈಡ್ ಹಾಕ್ಬೋದು, ಇಲ್ಲೇ ಹೋಗ್ಬೋದೇನೋ ಎಂಟ್ರಿಗೆ. ಗೈಸ್ ಇವಾಗ ಒಳಗಡೆ ಬಂದೆ, ಟೆಂಪಲ್ ಒಳಗಡೆ. ಇನ್ನು ಇಲ್ಲಿ ಪೂಜೆ ಮಾಡಲಿಕ್ಕೆ ಹೋಗೋದಿಲ್ಲ. ಒಂದು ಕಾಯಿ ಹೊಡೆದ್ಬಿಟ್ಟು ಇಲ್ಲಿಂದ ಹೊರಡದೆ. ಸೊ ಟೆಂಪಲ್ ಒಳಗಡೆ ಈ ಥರ ಕೆಲಸಗಳಾಗ್ತಾಯಿದೆ. ಎಂಟ್ರಿ ಆರ್ಚ್ ಎಲ್ಲ ಮಾಡ್ತಾಯಿದ್ದಾರೆ. ಕಾಲು ತೊಳ್ಕೊಂಡು ಹೋಗಬೇಕು. ಈಗ ಟ್ಯಾಪ್ ಹುಡುಕ್ತಾ ಇದ್ದೀವಿ, ಆಗಲಿಂದ ಎಲ್ಲಿ ಸಿಗ್ತಾ ಇಲ್ಲ.
ಎಲ್ಲಿ ಉಂಟು ಮಂಜ? ಟ್ಯಾಪ್ ಎಲ್ಲಿದೆ? ಟ್ಯಾಪಲ್ಲಿ ಕಾಲು ತೊಳೆಯೋಕ್ಕಾಗಲ್ವಲ್ಲ? ಮೊದಲು ಇತ್ತು ಇಲ್ಲಿ ಕಾಲು ತೊಳಿ ಅಂತದ್ದು. ಕಾಲು ತೊಳ್ಕೊಂಡು ಹೋಗುವಂಥದ್ದು ಇತ್ತು ಇಲ್ಲಿ, ಕಾಣ್ತಾನೆ ಇಲ್ಲ. ಎಲ್ಲ ಚೇಂಜ್ ಆಗಿದೆ ಸುಮಾರು. ಗೈಸ್ ದರ್ಶನ ಆಯಿತು. ದರ್ಶನ ಆಗಿ ಕಾಯೆಲ್ಲ ಹೊಡೆದು ಪೂಜೆ ಮಾಡ್ಕೊಂಡು ಬಂದು ಇವಾಗ ಸೀದಾ ನಮ್ಮ ಊರಿಗೆ ನಾವು ಪ್ರಯಾಣ ಬೆಳೆಸ್ತಾಯಿದ್ವಿ. ಮುಂದೆ ಹೋಗ್ತಾ ಈಗ ಏರ್ ಪಿನ್ ಬೆಂಡ್ ಬರುತ್ತೆ. 27 ಏರ್ ಪಿನ್ ಬೆಂಡ್ ಏನೋ ಬರುತ್ತೆ ಅಲ್ಲ, 27 26 24 ಸರಿ ಗೊತ್ತಿಲ್ಲ, ಮರ್ತೋಗಿದೆ. ನೋಡು ಈಗ ಅಲ್ಲಿ ಬೋರ್ಡಲ್ಲಿ ನೋಡೋಣ ಎಷ್ಟು ಏರ್ ಪಿನ್ ಬೆಂಡ್ ಇದೆ ಅಂತ. ಈಗ ಮುಂದೆ ಗೊತ್ತಾಗುತ್ತೆ. ಸ್ವಲ್ಪ ಲೈಟಾಗಿ ಮಳೆ ಬಂತು ಇವತ್ತು. ಅದು ದೇವಸ್ಥಾನ ಹತ್ರ ನಾವು ಆಯಿತು, ಪೂಜೆ ಎಲ್ಲ ಆಗಿ ಹೊರಗಡೆ ಬರಬೇಕಾದ್ರೆ ಮಳೆ ಬಂತು. ಮತ್ತೆ ಒಂದು 5 ನಿಮಿಷ ಬಂತು ಅಷ್ಟೇ. ಅದ್ರ ಮೇಲಿಂದ ಮಳೆ ಇಲ್ಲ. ಈಗ ಫುಲ್ ಡ್ರೈ ಆಗಿದೆ. ರೋಡ್ ಬಗ್ಗೆ ಮಾತಾಡಂಗೆ ಇಲ್ಲ ಎಲ್ಲ ಕಡೆನೂ. ಇದು 3ನೇ ಏರ್ ಪಿನ್ ಬೆಂಡ್. ಯಾರೋ ಒಬ್ರು ಬಾಟ್ಲ ಕೂತವ್ರೆ. ಲಾರಿ ಏನಾಗಿದೆ ಬ್ರೇಕ್ ಡೌನ್. ತೆಂಗಿನಕಾಯಿ ಲೋಡು ಬ್ರೇಕ್ ಡೌನ್ ಆಗಿದ್ದಕ್ಕೆ ತೆಂಗಿನಕಾಯಿ ಲೋಡ್ ಇನ್ನೊಂದು ಗಾಡಿಗೆ ಡಂಪ್ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ದಿಂಬಂ ಘಾಟ್ ಹತ್ಸೋದೇ ಅದು ಚಂದ. ಬಾ 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 ನೋಡಿದ್ರ ಗೈಸ್, ದಿಂಬ ಮೇಲೆ ಯಾವ ಥರ ಬರ್ತಾರೆ ಅಂತ ಹೇಳ್ಬಿಟ್ಟು ಫುಲ್ ರಾಂಗ್ ಸೈಡಿಗೆ ಬರ್ತಾರೆ. ಗಾಡಿ ಬರ್ತಾ ಇದ್ದ ಇಲ್ವಾ, ಆರನ್ ಮಾಡುವ ಹೋಗುವ ಅದೇನಿಲ್ಲ. ಲಾರಿ ಕಟ್ ಆಗಬೇಕು. ಇನ್ನೊಂದು ಲಾರಿ ಬರ್ತಿದೆ. ಏರ್ ಪಿನ್ ಬೆಂಡ್ ನಾವು ಕ್ರಾಸ್ ಆಗಿ ಆಯಿತು. ಇನ್ನೀಗ 5ನೇದು. ಎಲ್ಲ ಫುಲ್ಲು ಲೋಡಾಗಿ ಬರ್ತಾ ಉಂಟು ಮೇಲಿಂದ, ಕಬ್ಬು ಲೋಡು. ಬನ್ನಿ ಅಣ್ಣ ಹಂಗೆ ಬನ್ನಿ ಮುಂದೆ. ಮಳೆ ಬಂತು ಗಾಯ್ಸ್, ಮಳೆ ಹನಿ ಬೀಳ್ತಾ ಇದೆ. ದಿಂಬ ಮತ್ತವಾಗ ಮೇಲೆ ಇರ್ಲಿಕ್ಕಿಲ್ಲ, ಅದು ಈ ಕಡೆ ಮಾತ್ರ ಒಂದು ಸ್ವಲ್ಪ ಮೋಡ ಇದೆ. ತುಂಬ ಜೋರಾಗಿಲ್ಲ, ಲೈಟಾಗಿ ಬೀಳ್ತಾ ಇದೆ ಅಷ್ಟೇ. ಕಬ್ಬು ಸೀಸನ್ ಸ್ಟಾರ್ಟ್ ಆಯಿತು. ಬರೀ ಕಬ್ಬು ಲಾರಿಗಳೇ ಸಿಗುತ್ತೆ ಈ ದಾರಿ ಉದ್ದಕ್ಕೂ. ನಿಧಾನಕ್ಕೆ ಹೋಗೋಣ. ಗೈಸ್ ಇದು 23ನೇ ಬೆಂಡದು ವ್ಯೂ ಪಾಯಿಂಟ್. ಬಂದು ಸೀನರಿ ಮಾತ್ರ ಭಾಳ ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಭವಾನಿ ಎಲ್ಲ ಕಾಣುತ್ತೆ ಇಲ್ಲಿ. ನೋಡಿ ಗೈಸ್, ಬಂದು ದಿಂಬಮಲ್ಲ ಮೇಲೆ ಹತ್ತಿ ಬಂದಾಯಿತು. ಈಗ ಮುಂದಕ್ಕೆ ಹೋಗ್ಬಿಟ್ಟು ಊಟದ ಟೈಮ್ ಬೇರೆ, ಗಂಟೆ 1:38 ಆಯಿತು. ಮುಂದೆ ಹೋಗಿ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಮಲಗಬೇಕು, ಇಲ್ಲಾಂದರೆ ಗಾಡಿ ಓಡ್ಸೋಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಮೊನ್ನೆನೂ ಸರಿಯಾಗಿ ನಿದ್ದೆ ಇಲ್ಲ. ರಾತ್ರಿ 11:30 12 ಗಂಟೆಗೆ ಮಲಗಿ ಬೆಳಗ್ಗೆ 5 ಗಂಟೆಗೆ ಹೊರಟಿದ್ದು. ನಿನ್ನೆ ಹೋಗಿ ಅಲ್ಲಿ ರೀಚ್ ಆಗಿ ಎಲ್ಲ ಆಗುವಾಗ ರಾತ್ರಿ ಮಲಗುವಾಗ 11:30 ಆಗಿದೆ. ಪುನಃ ಬೆಳಗ್ಗೆ 3:50ಕ್ಕೆ ಎದ್ದು ಹೊರಟು ದರ್ಶನಕ್ಕೆ ಹೋಗಿ ಹಂಗೆ ಸರಿಯಾದ ನಿದ್ರೆ ಇಲ್ಲ.
ಅದಕ್ಕೆ ಒಂದು ಸ್ವಲ್ಪ ಊಟ ಎಲ್ಲ ಮುಗಿಸಿ ಆಮೇಲೆ ಸ್ವಲ್ಪ ನಿದ್ರೆ ಮಾಡಿಬಿಟ್ಟು ಮತ್ತೆ ಹೊರಡಬೇಕು. ಇವತ್ತಿಗೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್.